ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಹಳ್ಳಿ ಕಡೆ ಹಸುಗಳನ್ನ ಹುಡ್ಕಕ್ಕೆ ಬಂದಿದ್ದೆ. ಒಂದು ಒಳ್ಳೆ ಬ್ರೀಡ್ ಹಸು ಸಿಕ್ಕೈತೆ. ಆದಷ್ಟು ಅದ್ರ ಬೆಲೆನೂ ಕೂಡ ಕಡಿಮೆ ಐತೆ. ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬರುತ್ತೆ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಹಸುವನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಆ ಹಸು ಬಗ್ಗೆ ಎಲ್ಲ ಮಾಹಿತಿನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು. ಆದಷ್ಟು ಹಸು ತುಂಬಾ ಚೆನ್ನಾಗೈತೆ. ರೈತರ ಕೈದಲ್ಲೇ ಐತೆ ಹಸು. ಮತ್ತು ಜಮೀನಲ್ಲಿ ಬಿಟ್ರೂ ಕೂಡ ಮೇಯುತ್ತೆ. ಗದ್ದದ ಹುಲ್ಲು ಮತ್ತು ಸೀಮೆ ಹುಲ್ಲು ಎಲ್ಲ ಥರದ ಮೇವು ಕೂಡ ತಿನ್ನತ್ತೆ. ಮತ್ತು ಆದಷ್ಟು ಬಿಸಿಲಿನ ಪ್ರಮಾಣನೂ ಕೂಡ ತಡೆಯುತ್ತೆ. ಆದಷ್ಟು ಹಳ್ಳಿ ಕಡೆ ಹಸು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಹಳ್ಳಿ ಕಡೆ ಹಸು ತುಂಬಾ ಚೆನ್ನಾಗೈತೆ. ಮತ್ತು ಒಳ್ಳೆ ಲೆಂತು ಸೈಜು ಹೊಂದಿರೋ ಹಸು ತುಂಬಾ ಚೆನ್ನಾಗೈತೆ. ನೋಡ್ಕೊಳ್ಳಿ, ಸಾಕಾಣಿಕೆ ಕೊಂಬೈತೆ ಮತ್ತು ಒಳ್ಳೆ ಲೆಂತ್ ಐತೆ. ಲೆಂತ್ ಬಂದು ನನ್ನ ಪ್ರಕಾರ ಒಂದು 7 ಅಡಿಯಷ್ಟು ಲೆಂತ್ ಐತೆ. ಹೈಟು 4.5 ಅಡಿಯಷ್ಟು ಹೈಟ್ ಐತೆ. ತುಂಬಾ ಚೆನ್ನಾಗೈತೆ. ಆಲ್ ಬ್ಲ್ಯಾಕು ಸೇರುತ್ತೆ ಹಸು. ತುಂಬಾ ಚೆನ್ನಾಗೈತೆ. ಬಿಸಿಲನ್ನು ಕೂಡ ತಡೆಯುತ್ತೆ. ಮತ್ತು ಇಂಥ ಹಸುಗಳದ್ದು ಹಾಲಿನ ಫ್ಯಾಟು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಿ ಬಿಟ್ರೂ ಕೂಡ ಕೆರ್ದಿ ತಿನ್ಕೊಂಡು ಆರಾಮಾಗಿ ಸಲೀಸಾಗಿ ಮನೆಗೆ ಬಂದುಬಿಡುತ್ತೆ. ತುಂಬ ಚೆನ್ನಾಗೈತೆ. ಸಾಧು ಗುಣನೂ ಕೂಡ ತುಂಬ ಚೆನ್ನಾಗೈತೆ. ಏನು ಮಾತಾಡೋಂಗಿಲ್ಲ. ಮತ್ತು ಕರುನೂ ಕೂಡ ಹಾಕೈತೆ. ಕರು ಹಾಕಿ 1.5 ತಿಂಗಳು ಆಗೈತೆ. ಅವರು 1.5 ತಿಂಗಳಂತ ನನಗೆ ಹೇಳ್ತಾಯಿದ್ರೆ, ನಾನು 2 ತಿಂಗಳಂತಲೇ ಗಟ್ಟಿ ಇಟ್ಕೊಂಡಿದ್ದೀನಿ. ಕರು ಹಾಕಿ 2 ತಿಂಗಳಂತೂ ಪಕ್ಕ ಆಗೈತೆ. ಮತ್ತು ಹಾಲಿನ ತೊಟ್ಟುಗಳನ್ನೂ ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಕೊಳ್ಳಿ ಯಾವ ಥರ ಹಾಲಿನ ತೊಟ್ಟು ನರ ಯಾವ ಥರ ಇವೆ ಅಂತ ನೋಡ್ಕೊಳ್ಳಿ. 4 ತೊಟ್ಟನು ಕೂಡ ಒಂದೇ ಸಮ ಇವೆ. ಬ್ಲ್ಯಾಕ್ ತೊಟ್ಟುಗಳು. ಹಾಲಿನ ನರಗಳು ನೋಡ್ಕೊಳ್ಳಿ ಯಾವ ಥರ ಎದ್ದು ಕಾಣಿಸ್ತೈತೆ. ನೀವೇ ನೋಡ್ಕೊಳ್ಳಿ ಹಾಲಿನ ನರ. ಮತ್ತು ಈ ಹಸುಗೆ ಸಾಕಾಣಿಕೆ ಸರಿಯಾಗಿ ಮಾಡಿಲ್ಲ. ಅದರಿಂದ ಒಂದು ಸ್ವಲ್ಪ ಹಸು ವೀಕ್ ಆಗೈತೆ. ಹಸು ಮಾತ್ರ ತುಂಬ ಚೆನ್ನಾಗೈತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 7.5-8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಕರು ಹಾಕಿದ್ದ ನಂತರ ಈಗ ಸದ್ಯಕ್ಕೆ ಒಂದು ಟೈಮ್ಗೆ 5.5 ಲೀಟ್ರಷ್ಟು ಹಾಲು ಕೊಡ್ತೈತೆ. ದಿನಕ್ಕೆ 11 ಲೀಟ್ರಷ್ಟು ಹಾಲು ಕೊಡ್ತೈತೆ. ಒಳ್ಳೆ ಲೆಂತ್ನೂ ಕೂಡ ಹೊಂದೈತೆ. ಒಳ್ಳೆ ಹೈಟ್ನೂ ಕೂಡ ಹೊಂದೈತೆ. ಮತ್ತು ರೈಟ್ ಸೈಡ್ದು ಹಾಲಿನ ನರ ಮತ್ತು ತೊಟ್ಟುಗಳನ್ನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೈತೆ ಹಾಲಿನ ನರ. 4 ತೊಟ್ಟು ಒಂದೇ ಸಮ ಇವೆ. ಮತ್ತು ಬಟ್ಲು ಕೆಚ್ಚಲು ಹೊಂದೈತೆ. ಬಟ್ಲು ಕೆಚ್ಚಲು ಹೊಂದಿರೋ ಹಸುಗಳಲ್ಲಿ 100% ಹಾಲು ಬೀಳುತ್ತೆ ಅಂತ ಒಂದು ಗ್ಯಾರಂಟಿ. ಇಂಥ ಹಸುಗಳದ್ದು ಹಾಲಿನ ಫ್ಯಾಟ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 7.5-8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ 2 ತಿಂಗಳು ಆಗೈತೆ. ಸರಿಯಾಗಿ ಸಾಕಾಣಿಕೆ ಮಾಡಿಲ್ಲ. ಅದರಿಂದ ಒಂದು ಟೈಮ್ಗೆ 5.5 ಲೀಟ್ರಷ್ಟು ಹಾಲು ಕೊಡ್ತೈತೆ. ಈ ಹಸುಗೆ ಹೊಟ್ಟೆ ತುಂಬ ಮೇವು ಕೊಟ್ಟು ಒಳ್ಳೆ ಕೈ ತಿಂಡಿನ ಕೊಟ್ಟರೆ ಇನ್ನೂ ಕೂಡ 6.5 ಲೀಟ್ರಷ್ಟು ಹಾಲು ಕೊಡುತ್ತೆ. 1 ಲೀಟ್ರಷ್ಟು ಹಾಲು ಜಂಪ್ ಆಗುತ್ತೆ. ಸದ್ಯಕ್ಕೆ ಅವರು ಕೈ ತಿಂಡಿನ ಜಾಸ್ತಿ ಕೊಡ್ತಾಯಿಲ್ಲ. 1 kg ಅಷ್ಟು ಕೈ ತಿಂಡಿ ಕೊಡ್ತಾಯಿದ್ರೆ. ಮತ್ತು ಮೇವಿನ ಸಮಸ್ಯೆ ಇರೋದ್ರಿಂದ ಹಸುನ ಮಾರಾಟ ಮಾಡ್ತಾಯಿರೋದು. ಹಸು ಅಂತೂ ಒಳ್ಳೆ ಹಸುನೇ. ತುಂಬ ಚೆನ್ನಾಗೈತೆ ಹಸು. ಒಳ್ಳೆ ಕುದುರೆ ಶೇಪಲ್ಲಿ ಐತೆ. ಹೊಟ್ಟೆ ತುಂಬ ಕೈ ತಿಂಡಿ ಎಲ್ಲ ಕೊಟ್ಟು ಅದಕ್ಕೆ ಹಾಲು ಕರಿತೀನಿ ಅಂದರೆ 6.5 ಲೀಟ್ರ್ ಹಾಲು ಕರಿಬೋದು. 6 ಕಡೆ 2ನೇ ಸೂಲು. 6 ಕಡೆ 2ನೇ ಸೂಲು ಕರು ಹಾಕಿರೋದು. ಈಗ ಗಬ್ಬ ಆದರೆ 3ನೇ ಸೋಲಿನ ಗಬ್ಬ ಆಗುತ್ತೆ. ಪ್ರೆಸೆಂಟು 3ನೇ ಸೋಲ್ಗಂತೂ ಒಂದು ಟೈಮ್ಗೆ 9 ಲೀಟ್ರ್ ಅಂತೂ ಹಾಲು ಕರಿಬೋದು. ಈಗ 2ನೇ ಸೋಲ್ಗೆ 7.5-8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ ಪ್ರೆಸೆಂಟು 5.5 ಲೀಟ್ರಷ್ಟು ಹಾಲು ಕೊಡ್ತೈತೆ. ಬೆಲೆ 39,000. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ. ಒಂದು ದಿನಕ್ಕೆ 11 ಲೀಟ್ರಷ್ಟು ಹಾಲು ಕೊಡ್ತೈತೆ. ಬನ್ನಿ, ಇನ್ನೊಂದು ಹಸುನು ಕೂಡ ಅವ್ರ ಹತ್ರನೇ ಐತೆ. ಅದ್ರದ್ದು ಕೂಡ ನಿಮಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಅವ್ರ ಹತ್ರನೇ ಇರೋದು. ರೈತರ ಕೈದಲ್ಲೇ ಇರೋದು. ಮೇವಿನ ಸಮಸ್ಯೆ ಇರೋದ್ರಿಂದ ಈ 2 ಹಸುನು ಕೂಡ ಅವರು ಮಾರಾಟ ಮಾಡ್ತಾಯಿದ್ರೆ. ಈ ಹಸುನು ಕೂಡ ಕರು ಹಾಕಿ ಅವ್ರಂತಂದರೆ 3 ತಿಂಗಳು ಅಂತ. ನನ್ನ ಅನುಭವ ಪ್ರಕಾರ ಇದು ಕರು ಹಾಕಿ 5 ತಿಂಗಳಂತೂ ಆಗೈತೆ. ಹಸುನು ಕೂಡ ಹೊಸಬಾಯಿ. ಅಂದರೆ ಈಗ ಕರು ಹಾಕಿರೋದು 3ನೇ ಸೋಲಿನ ಕರು ಹಾಕಿರೋದು. ಈಗ ಗಬ್ಬ ಆದರೆ 4ನೇ ಸೋಲಿನ ಗಬ್ಬ ಆಗಬೇಕು. ಕರು ಹಾಕಿ 5 ತಿಂಗಳಂತೂ ಪಕ್ಕ ಆಗೈತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 7 ಅಷ್ಟು ಹಾಲು ಕೊಟ್ಟೈತೆ. 7 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ ಪ್ರೆಸೆಂಟು ಒಂದು ಟೈಮ್ಗೆ 3.5 ಲೀಟ್ರಷ್ಟು ಗಟ್ಟಿ ಹಾಲು ಕೊಡ್ತೈತೆ. ಒಂದು ದಿನಕ್ಕೆ 7 ಲೀಟ್ರಷ್ಟು ಗಟ್ಟಿ ಹಾಲು ಕೊಡ್ತೈತೆ. ಇದಕ್ಕೂ ಕೈ ತಿಂಡಿ ಹೊಟ್ಟೆ ತುಂಬ ಮೇವು ಕೊಡ್ತಾಯಿಲ್ಲ. ಅದರಿಂದ 3.5 ಕೊಡ್ತೈತೆ. ಅದನ್ನು ನಾವು ಹೊಟ್ಟೆ ತುಂಬ ಮೇವು ಕೊಟ್ಟು ಕೈ ತಿಂಡಿನ ಕೊಟ್ಟರೆ ಒಂದು ಟೈಮ್ಗೆ ಒಂದು 4 ಲೀಟ್ರು 5 ಲೀಟ್ರಷ್ಟು ಹಾಲು ಕರಿಬೋದು. ನೋಡಿ, ಒಳ್ಳೆ ತೊಟ್ಟುಗಳನ್ನೂ ಕೂಡ ಐತೆ. ಒಳ್ಳೆ ಹಾಲಿನ ನರಗಳನ್ನೂ ಕೂಡ ಐತೆ. ತುಂಬ ಚೆನ್ನಾಗೈತೆ. ಬಾಟಮ್ನು ಕೂಡ ಒಳ್ಳೆ ಲೂಸ್ ಐತೆ. 4 ತೊಟ್ಟನು ಸಮ ಇವೆ. 4 ತೊಟ್ಟನು ಕೂಡ ದೂರನೇ ಐತೆ. ತುಂಬಾ ಚೆನ್ನಾಗೈತೆ ಹಸುನು ಕೂಡ. ನೋಡಿ, ಆದಷ್ಟು ಇದ್ರ ಬೆಲೆನೂ ಕೂಡ ಕಡಿಮೆನೇ ಐತೆ. ಅವರು ಸಾಕಾಣಿಕೆನ ಸರಿಯಾಗಿ ಮಾಡ್ತಾಯಿಲ್ಲ. ಹೊಟ್ಟೆ ತುಂಬ ಮೇವನ್ನ ಕೊಡ್ತಾಯಿಲ್ಲ. ಕೈ ತಿಂಡಿನೂ ಸರಿಯಾಗಿ ಕೊಡ್ತಾಯಿಲ್ಲ. ಅದರಿಂದ ಹಾಲಿನ ಪ್ರಮಾಣ ಕಡಿಮೆ ಆಗಿರೋದು. ಇದು ಗಬ್ಬ ಆದರೆ 4ನೇ ಸೋಲಿನ ಗಬ್ಬ ಆಗಬೇಕು. ಕರು ಹಾಕಿ 5 ತಿಂಗಳಾಗೈತೆ. ಒಂದು ದಿನಕ್ಕೆ 7 ಲೀಟ್ರಷ್ಟು ಹಾಲು ಪಕ್ಕ ಕೊಡ್ತೈತೆ.
ಬೆಲೆ ಬಂದ್ಬಿಟ್ಟು ಈ ಹಸುದು 28,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ. ನನ್ನ ಮಾಹಿತಿಗಳು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ರೈತನ ಮಗನ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.